ಆತ್ಮೀಯರೇ, ಅನ್ವಾಂಟೆಡ್ ಅಂಡ್ ಕಮ್ಯುನಿಕೇಶನ್. ಸಂವಹನದಲ್ಲೂ ಕಮ್ಯುನಿಕೇಶನ್ ಅಲ್ಲಿ ಬೇಕು ಬೇಡ ಇದೆಯಾ ಸರ್? ಎಸ್ ಇದೆ ಸರ್. ಯಾಕೆ ಅಂದರೆ ನಾವು ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಕೇಳಿಸ್ಕೋಬೇಕು. ಕರೆಕ್ಟಾ? ನಮಗೇನು ಇಷ್ಟನೋ ಅದು ಓದಬೇಕು ಸ್ವಾಮಿ. ನೋಡಬೇಕು ನಿಮ್ಗೇನು ಪ್ರಿಯ, ಏನು ಪ್ಯಾಷನ್ ಅಲ್ವೇ? ಇವು ಮೂರು ಇನ್ಪುಟ್ ಅಂತೀನಿ. ಮೂರು ಔಟ್ಪುಟ್ಟಲ್ಲಿ ಸ್ಪೀಕಿಂಗ್ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ಸಮಯೋಚಿತವಾಗಿ ಮಾತಾಡಬೇಕು, ಟೈಮ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಹಾಗೇನೇ ರೈಟಿಂಗ್ ನಿಮಗೆ ಇಷ್ಟವಾದದನ್ನು ಪ್ರಿಸೈಸ್ ಅಂತೀವಿ. ಕರೆಕ್ಟಾ? ಪ್ರಿಸೈಸಾಗಿ ಬರಿತಾ ಬನ್ನಿ, ನೀವು ಡೀಟೇಲಾಗಿ ಬರಿತಾ ಬರಬೇಡಿ. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾನು ಹೇಳ್ತೇನೆ. ಶೈಲಜಾ ಟೀಚರ್, ಈ 6 ಅಂಶಗಳು ನಿಮ್ಗೆ ಹೇಗೆ ಅನಿಸುತ್ತೆ? ನಾವು ಇದರೊಳಗಡೆನೂ ಅನ್ವಾಂಟೆಡ್ ತೆಗೆದ್ರೆ ವಾಂಟೆಡ್ ಮಾಡ್ತಾ ಹೋದರೆ ಹೇಗೆ ಲಾಭ? ಸರ್, ಈ 6 ವಿಷಯಗಳು ತುಂಬಾ ಅದ್ಭುತವಾಗಿವೆ ಸರ್. ಅಂದ್ರೆ ಇವುಗಳ ಕಲ್ಪನೆ ಬಂದಾಗಲೇ ನಮ್ಗೆ ಯಾವುದನ್ನ ಅನ್ವಾಂಟೆಡ್ ಅಂತ ಅರ್ಥ ಆಗುತ್ತೆ ಸರ್. ಅಂದ್ರೆ ಯಾವುದನ್ನ ನೋಡ್ಬಾರ್ದು, ಯಾವ್ದನ್ನ ಕೇಳ್ಬಾರ್ದು, ಯಾವ್ದನ್ನ ನಾವು ಮಾತಾಡ್ಬಾರ್ದು ಅಂತ ಗೊತ್ತಾದಾಗ ಏನ್ ಮಾತಾಡ್ಬೇಕು ಅನ್ನೋದ್ರ ಕಡೆ ಗಮನ ಸಿಗುತ್ತೆ. ಹಾಗಾಗಿ ನಮ್ಮ ಆ ಒಂದು ಪ್ರೆಸೆಂಟೇಶನ್, ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಸರ್. ಹಾಗೇನೆ ಮತ್ತೆ ಸ್ಪೀಕಿಂಗು, ರೈಟಿಂಗು, ಬಾಡಿ ಲ್ಯಾಂಗ್ವೇಜ್ ಇಂದ ನಾವು ಜಗತ್ತಿಗೆ ಹೆಂಗ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಂತೀವಿ. ಒಂದು ನಮ್ಮನ್ನ ಒಳಗ ಅಂತರಂಗದಿಂದ ಬದಲಿ ಮಾಡಿದ್ರೆ, ಇನ್ನೊಂದು ಬಹಿರಂಗದಿಂದ ನಮ್ಗೆ ಅದು ಜಗತ್ತಿಗೆ ಪ್ರೆಸೆಂಟ್ ಮಾಡಕ್ ಅನುಕೂಲ ಆಗುತ್ತೆ ಸರ್. ಒಟ್ಟಾರೆ ಈ ಅಂಶಗಳು ಇಂದು ಸಂವಹನ ಅಂದ್ರೇನು, ಅದು ಸಂವಹನದ ವಿಧಗಳು ಹೇಳಿದ್ರಿ. ನಮ್ಮೊಂದಿಗೆ ನಾನು ಮಾಡುವಂತ ಸಂವಹನ, ಇತರರೊಂದಿಗೆ ಮಾಡುವ ಸಂವಹನ ಅಂತ. ಈ ಸಂವಹನವನ್ನ ಚೆನ್ನಾಗಿ ತಿಳ್ಕೊಂಡು ಒಂದು ಪ್ರಭಾವಶಾಲಿ ಸಂವಹನಕಾರರಾಗಿ ರೂಪುಗೊಳ್ಳೋದಕ್ಕೆ ಇಂದಿನ ಈ ಎಲ್ಲಾ ಟಿಪ್ಸ್ಗಳು ನಮಗೆ ಸಹಾಯಕ ಆದವು ಸರ್. ಥ್ಯಾಂಕ್ ಯು ಸರ್. ಓಕೆ, ಎಸ್ ಮಾಲತಿ ಮೇಡಮ್. ನಮಸ್ತೆ ಸರ್. ಸಂವಹನದಲ್ಲಿ ಅನಗತ್ಯ. ನಾವು ಸಂವಹನ ಮಾಡುವಾಗ, ನಾವು ನಮ್ಮೊಂದಿಗೆ ಮಾಡಿಕೊಳ್ಳುವಾಗ ಅಥವಾ ಇತರರೊಂದಿಗೆ ಮಾಡುವಾಗ ಯಾವುದನ್ನ ಮಾತನಾಡಬೇಕು, ಎಷ್ಟನ್ನ ಮಾತನಾಡಬೇಕು, ಯಾವಾಗ ಮಾತನಾಡಬೇಕು ಅನ್ನುವಂತ ಒಂದು ಕೌಶಲ್ಯತನ್ನ ಅರಿತಿದ್ದಾಗ ನಮ್ಮ ಸಂವಹನ ಉತ್ತಮವಾಗಿ ಮೂಡಿ ಬರುತ್ತೆ. ಮತ್ತೆ ನಮ್ಮ ಶಾರೀರಿಕ ಭಾಷೆ ಹೇಗಿರ್ಬೇಕು, ನಾವು ಮಾತುಗಾರಿಕೆ ಮತ್ತೆ ನಮ್ಮ ಶಾರೀರಿಕ ಭಾಷೆ ಅದು ಹೊಂದಾಣಿಕೆ ಆಗುವ ರೀತಿಯಲ್ಲಿರ್ಬೇಕು. ನಮ್ಮ ಮಾತಿಗೆ ಇನ್ನಷ್ಟು ಒಂದು ಪ್ರಭಾವವನ್ನ ಕೊಡುವಂತದ್ದು ನಮ್ಮ ಶಾರೀರಿಕ ಭಾಷೆ. ಅದಕ್ಕೆ ಹೆಚ್ಚಿನ ಒಂದು ಘನತೆಯನ್ನ ತಂದ್ಕೊಡುತ್ತೆ ಶಾರೀರಿಕ ಭಾಷೆ. ಸಂವಹನದಲ್ಲಿ ನಾವು ಯಾವ ರೀತಿ ನಮ್ಮ ಸಂವಹನ ಇರ್ಬೇಕು, ಮತ್ತೆ ಸಂವಹನ ಮಾಡುವಾಗ ಯಾವ ರೀತಿ ಪ್ರಭಾವಶಾಲಿಯಾಗಿ ಮಾಡ್ಕೋಬೇಕು, ಯಾವ ಪದ ಬಳಕೆ ಬೇಕು, ಯಾವ ಪದ ಬಳಕೆ ಬೇಡ ಅನ್ನುವಂಥದ್ದನ್ನ ಅರಿತಿದ್ದಾಗ ನಮ್ಮ ಸಂವಹನ ಉತ್ತಮವಾದಂತ ಸಂವಹನ ಆಗಲು ಸಾಧ್ಯ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್ ವಂಗೆಮ್ಮ. ನಮಸ್ತೆ ಸರ್. ಸಂವಹನ ಅಂತಂದ್ರೆ ಸರ್, ಈಗ ನಮ್ಗೆ ಯಾವ್ದನ್ನು ಬೇಕು, ನಮ್ಗೆ ಯಾವ್ದನ್ನು ಬೇಡ. ಇವಾಗ ನಮ್ಗೆ ಕೇಳಿಸುವುದನ್ನು ಹೇಳುವುದನ್ನು ಕೇಳಬೇಕಂದಾಗ ಅದು ಒಳ್ಳೆ ವಿಷಯ ಇದ್ದಾಗ ನಾವು ಅದನ್ನು ಕೇಳಬೇಕು, ಅದನ್ನು ಮಾತ್ರ ನಾವು ಇಟ್ಕೋಬೇಕಾಗುತ್ತೆ ಸರ್. ಆದರೆ ಓದುವುದು ಅಂತಂದ್ರೆ ಅಷ್ಟೇ ಸರ್. ನಮ್ಗೆ ಓದ್ಬೇಕು ಅನಿಸುತ್ತೆ ಅದು ಮಾತ್ರ ಅಷ್ಟೇ ನಾವು ಓದಬೇಕು. ಅನ್ವಾಂಟೆಡ್ ಯಾವ್ದನ್ನು ಓದಬಾರ್ದು. ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಓದಬೇಕು. ಹಾಗೆ ಮೊಬೈಲ್ ಕೈಯಲ್ಲಿ ಇದ್ದಾಗ ನಾವು ಯಾವ್ದಾದ್ರು ನೋಡಿ ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡೋಕಿನ ನಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ಮಾತ್ರ ನಾವು ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸ್ಪೀಕಿಂಗ್ ಬಂದಾಗ ಸರ್, ನಾವು ನಮ್ಮ ಮಾತು ಯಾವ ರೀತಿ ಇರ್ಬೇಕಂದಾಗ ನಾವು ಮಾತಾಡಿದ ಮಾತನ್ನು ಒಂದು ತೂಕವಾಗಿ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಬರವಣಿಗೆ, ಮನುಷ್ಯ ಓದ್ತಾ ಬರಿತಾ ತನ್ನ ಜೀವನವನ್ನೇ ತಾವು ಸುಂದರವಾಗಿ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಮತ್ತೊಂದು ನಮ್ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರ್ಬೇಕು, ನಾವು ಮಾತಾಡುವಾಗ ಇದ್ರಿನವ್ರು ನೋಡಿದ್ರು ಕೂಡ ನಮ್ಮನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಇವ್ರು ಮಾತಾಡ್ತಾರ ಅನ್ನೋ ಹಾಗೆ ನಾವು ಮಾತಾಡ್ಬೇಕು. ಸುಮ್ನೆ ನಿಂತಾಗ ಅವ್ರಿಗೆ ನಾವು ಕೈ ಹಿಂಗ್ ಮಾಡಿ ಹಂಗಾಗಿ ಮಾತಾಡಿದೆ ಅದೆಲ್ಲ ನಮ್ಮ ವ್ಯಕ್ತಿತ್ವಕ್ಕೆ ಸರಿ ಹೊಂದುದಿಲ್ಲ. ನಾವು ವ್ಯಕ್ತಿತ್ವ ವಿಕಾಸನ ಮಾಡ್ಕೋಬೇಕಂದ್ರೆ ಈ 6 ಅಂಶ ಕೂಡ ನಮ್ಗೆ ಯಾವ್ದು ಬೇಕೋ ಅದು ಬೇಡ ಅನ್ನೋದನ್ನ ತಿಳಿಸ್ಕೊಡುತ್ತೆ ಸರ್. ತುಂಬಾ ಧನ್ಯವಾದ ಸರ್. ಓಕೆ, ಎಸ್ ಮಂಜುಳಾ ಮೇಡಮ್. ಸರ್, ಸಂವಹನದಲ್ಲಿ 3 ರೀತಿ ನೋಡ್ತೀವಿ ಸರ್ ನಾವು. ಮೀ ಟು ಮೀ, ಮೀ ಟು ಯು, ಯು ಟು ಮೀ ಅಂತ. ಈ 3 ಪ್ರಕಾರದ ಸಂವಹನಗಳಲ್ಲಿ ಮೊದಲೇ ನಾವು ಲಿಸ್ನಿಂಗ್ ಹೇಗಿರ್ಬೇಕು ಅಂದ್ರೆ, ನಾವು ಏನೇ ಒಂದು ವಿಷಯ ಕೇಳ್ಕೋಬೇಕಾದ್ರೆ ಗಮನ ಕೊಟ್ಟು ಕೇಳ್ಬೇಕು ಸರ್. ಸುಮ್ನೆ ಕೇಳಿಸಿದ್ರೆ ಅದು ಅನ್ವಾಂಟೆಡ್ ಆಗುತ್ತೆ. ಗಮನ ಕೊಟ್ಟು ಕೇಳಿದಾಗ ಅದನ್ನ ವಾಂಟೆಡ್ ಅಂತ ಹೇಳ್ಬೋದು ಸರ್. ರೀಡಿಂಗು ಅಷ್ಟೇನೆ. ರೀಡರ್ಸ್ ಆರ್ ಲೀಡರ್ಸ್ ಅಂತ ಹೇಳ್ತೀವಿ. ಒಂದು ವ್ಯಕ್ತಿಯನ್ನ ಓದು ಶ್ರೀಮಂತನಾಗಿ ಮಾಡಕ್ಕೆ ಸಾಧ್ಯ ಇದೆ. ಆ ರೀತಿಯ ನಾವು ಓದನ್ನ ಇಟ್ಕೋಬೇಕಾಗತ್ತೆ. ಮತ್ತೆ ನೋಡೋದು ಅಷ್ಟೇ ಸರ್. ವಿವಿಂಗ್ ಅಲ್ಲಿ ನಾವು
ಕೈಯಲ್ಲಿ ಲ್ಯಾಪ್ಟಾಪ್ ಇದೆ, ಮೊಬೈಲ್ ಇದೆ ಅಂತ ಕಂಡದ್ದನ್ನೆಲ್ಲ ನೋಡ್ತಾ ಹೋದ್ರೆ ಅದೆಲ್ಲ ಅನ್ವಾಂಟೆಡ್ ಆಗುತ್ತೆ ಸರ್. ನಾವು ಉಪಯುಕ್ತವಾದದ್ದು ಮತ್ತು ನಮ್ಮ ಜ್ಞಾನಕ್ಕೆ ಬೆಳವಣಿಗೆಗೆ ಸಹಕಾರಿ ಆಗುವಂಥದ್ದನ್ನು ಮಾತ್ರ ನೋಡಿದಾಗ ಅದು ವಾಂಟೆಡ್ ಆಗುತ್ತೆ ಸರ್. ಮತ್ತೆ ಔಟ್ಪುಟ್ 3 ಹೇಳಿದ್ರಿ ಸರ್, ಸ್ಪೀಕಿಂಗ್ ಮತ್ತೆ ರೈಟಿಂಗ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಅಂತ. ಅದು ಹಾಗೆ ಸರ್, ನಾವು ಮಾತುಗಳನ್ನ ಎಷ್ಟು ಸಮಯೋಚಿತವಾಗಿ ಮಾತಾಡ್ತೀವೋ ಮತ್ತು ವೇದಿಕೆಗಳನ್ನ ಹೇಗೆ ಬಳಸ್ಕೊಂಡು ಮಾತಾಡ್ತೀವೋ ಅದು ತುಂಬಾ ಮುಖ್ಯ ಆಗುತ್ತೆ ಸರ್. ಮತ್ತೆ ರೈಟಿಂಗ್ ಅಷ್ಟೇನೆ, ಏನ್ ಬರಿಬೇಕು, ಹೇಗ್ ಬರಿಬೇಕು, ಎಷ್ಟು ಬರಿಬೇಕು ಅಂತ ನಮಗೆ ಜ್ಞಾನ ಇರ್ಬೇಕಾಗುತ್ತೆ ಸರ್. ಮತ್ತೆ ಇಲ್ಲಿ ತುಂಬಾ ಬಾಡಿ ಲ್ಯಾಂಗ್ವೇಜ್ ತುಂಬಾ ಮುಖ್ಯ ಸರ್. ನಾವು ಹೇಳೋದನ್ನ ಅಥವಾ ಬರೆಯೋದನ್ನ ಅಥವಾ ವೇದಿಕೆ ಮೇಲೆ ನಿಂತು ನಾವು ಅಭಿವ್ಯಕ್ತಿ ಮಾಡ್ಬೇಕಾದ್ರೆ ನಮ್ಮ ಆಂಗಿಕ ಹಾವಭಾವ ತುಂಬಾ ಮುಖ್ಯ ಆಗುತ್ತೆ. ನಾವು Yes. ವಿಷಯ ಎಷ್ಟೇ ಗಾಢವಾಗಿದ್ರು ಕೂಡ ಆಂಗಿಕವಾಗಿ ನಾವು ಸ್ವಲ್ಪ ಅನ್ಯಾಚುರಲ್ ಆಗಿದ್ರೆ ಅದು ಪರಿಣಾಮ ಬೀರಲ್ಲ. ಹಾಗಾಗಿ ನಾವು ಆಂಗಿಕವಾಗಿನೂ ಸದೃಢವಾಗಿ ಇರ್ಬೇಕಾಗುತ್ತೆ ಸರ್. ಓಕೆ, ನಮ್ಮ ಪ್ರೇಮಲತಾ ಅವರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಪ್ರೇಮಲತಾ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಕಮ್ಯುನಿಕೇಶನ್, ಸಂವಹನ ಮುಖ್ಯ ಪ್ರಭಾವ ಬೀರುತ್ತದೆ. ಈಗ ಸರ್ ನೀವು ಹೇಳ್ದಂಗೆ ಮೀ ಟು ಮೀ, ಮೀ ಟು ಯು, ಯು ಟು ಮೀ ಅಂತ. ಅದು ಸರ್ ನಾವು ಒಬ್ರು ಹೇಳೋದನ್ನ ನಾವು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ಬೇಕಾದ್ರೆ, ನಾವು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೋಬೇಕು, ನಾವು ಮಾತಾಡೋದನ್ನ ಅವ್ರು ಕೇಳಿಸ್ಕೋಬೇಕು. ಇಬ್ರು ಮಧ್ಯನೂ ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಅದು ತುಂಬಾ ಒಳ್ಳೇದು. 3 ಇನ್ಪುಟ್ ಮತ್ತೆ 3 ಔಟ್ಪುಟ್ ಹೇಳಿದ್ರಿ. ಆಲಿಸುವಿಕೆ, ಗಮನ ಕೊಟ್ಟ ಆಲಿಸುವಿಕೆ. ಬರೀ ಕೇಳಿಸ್ಕೊಳ್ಳೋದು ಅನ್ವಾಂಟೆಡ್ ಆಗಿರುತ್ತೆ. ನಿಜ ಸರ್, ಈಗ ನಾವೇನಾದ್ರು ಒಂದ್ ಕೆಲಸ ಮಾಡ್ತಾ ಕೇಳಿಸ್ಕೊತಾ ಇರ್ತೀವಿ, ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ ನಮ್ಗೆ. ಇಲ್ಲಿ ನೀವು ಮಾತಾಡೋ ಮಾತು ನನಗೆ ಅಷ್ಟು ಗಮನಕ್ಕೆ ಬರಲ್ಲ, ಕೇಳಿಸ್ಕೊಳಕ್ ಆಗಲ್ಲ. ಅದನ್ನ ಆಲಿಸಿ ಕೇಳಿಸ್ಕೊಂತ ಇದ್ರೆ, ಈಗ ನೋಡಿ ಹಿಂಗೆ ಎದುರುಗಡೆನೆ ನೀವು ಮಾತಾಡೋದನ್ನ ನಾನು ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡ್ರೆ ನನಗೊಂದು ಮಾತಾಡಕ್ಕೂ ಒಂದು ಸ್ಪಷ್ಟತೆ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಮತ್ತೆ ರೀಡಿಂಗು ಮತ್ತೆ ಮಾತು ಎಲ್ಲರೂ ಕಲಿಬಹುದು. ಮಾತನಾಡುವ ಸಂದರ್ಭದಲ್ಲಿ ಮೌನವಾಗಿರ್ಬಾರ್ದು, ಮೌನವಾಗಿರೋ ಸಂದರ್ಭದಲ್ಲಿ ಮಾತನಾಡಬಾರ್ದು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ ಸರ್. ಅದು ಇನ್ನೂ ತುಂಬಾ ಒಳ್ಳೇದು ಸರ್. ಯಾವುದೇ ಒಂದು ಪದಾರ್ಥ ಬಿದ್ದು ಅದು ಒಂದು ಶಬ್ದ ಬರುತ್ತೆ ಜೋರಾಗಿ. ಯಾವುದೇ ಒಂದು ಗಾಜಿಂದು ಬಾಟ್ಲು ಬಿದ್ರೆ ಅದು ಶಬ್ದ ಬರುತ್ತೆ, ಇಲ್ಲ ಒಂದು ಪ್ಲೇಟ್ ಬಿದ್ರು ಶಬ್ದ ಬರುತ್ತೆ. ಅದೇ ನಮ್ಮ ಹೃದಯದಲ್ಲಿ ನಮ್ದು ಮನಸ್ಸು ಒಡೆದೋದ್ರೆ ಸರ್ ಅದು ಮೌನವಾಗಿರುತ್ತೆ, ಅದು ಜೋರಾಗಿ ಶಬ್ದ ಬರಲ್ಲ. ಮತ್ತೆ ನಾವು ರೈಟಿಂಗ್ ಸ್ಪಷ್ಟತೆ ಬರವಣಿಗೆ ಮಾಡ್ಬೇಕು. ಆ ರೈಟಿಂಗ್ ಬರೆದ್ರೆ ಅದು ಓದಕ್ಕೆ ಬೇರೆಯವರಿಗೆ ಖುಷಿ ಪಡುವಂತ ಆ ತರ ಇದ್ರೆ ಮಾತ್ರ ಅದು ರೈಟಿಂಗ್ ಒಂದು ಇದಿರುತ್ತೆ ಸರ್. ಮತ್ತೆ ಶಾರೀರಿಕ ಭಾಷೆ, ನಾವು ಯಾವುದೇ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡುವಾಗ ನಮ್ಗೆ ಅವ್ರಿಗೆಲ್ಲರಿಗೂ ಒಂದು ಖುಷಿ ತರೋ ತರ 5 ನಿಮಿಷ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಖುಷಿಯಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ನಾವು ಮಾತಾಡೋ ಇದಾಗ್ಲಿ, ಒಂದು ಕಲೆ ಆಗಿರ್ಲಿ, ಅದು ತುಂಬಾ ಚೆನ್ನಾಗಿದ್ರೆ ಮಾತ್ರ ಅದು ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. 5 ನಿಮಿಷ ಮಾತಾಡೋ ಇದ್ರಲ್ಲಿ ನಾವು ಯಾವ್ಯಾವ ತರನೋ ನಿಂತ್ಕೊಂಡು ಹೆಂಗೆಂಗೋ ಮಾತಾಡ್ಕೊಂಡು 10 ನಿಮಿಷ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾತಾಡಕ್ ಹೋದ್ರೆ ಅವ್ರು ಖುಷಿ ಪಡಲ್ಲ, ಅವ್ರಿಗೆ ಇಷ್ಟ ಅನ್ಸಲ್ಲ. ಏನ್ ಹಿಂಗೆಲ್ಲ ಮಾತಾಡ್ತಾರೆ, ಈ ತರ ಇದ್ ಮಾಡ್ತಾರೆ ಅಂತಾರೆ. ಹಂಗಾಗಿ ಎಲ್ಲರಿಗೂ ಖುಷಿ ಪಡೋ ತರ ಇದು ಒಂದು ಸಂವಹನ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಅಳವಡಿಸ್ಕೋಬೇಕಾಗುತ್ತೆ ಸರ್. ಧನ್ಯವಾದ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಮಾತಾಡಿದ್ರು ಅಂತ. ಸಿ, ಅನ್ವಾಂಟೆಡ್ ಮತ್ತು ಕಮ್ಯುನಿಕೇಶನ್ ಅಂದಾಗ ನಾವು 3 ಇನ್ಪುಟ್ಟು 3 ಔಟ್ಪುಟ್ಗಳ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು. ಲಿಸನಿಂಗ್, ರೀಡಿಂಗ್, ವ್ಯೂಯಿಂಗ್, ಸ್ಪೀಕಿಂಗ್, ರೈಟಿಂಗ್ ಆ್ಯಂಡ್ ದ ಬಾಡಿ ಲ್ಯಾಂಗ್ವೇಜ್. ಈ 6 ಅಂಶಗಳಲ್ಲಿ ಅನಗತ್ಯವಾದದ್ದನ್ನು ತೆಗೆಯೋಣ, ಅಗತ್ಯವಿರುವುದನ್ನ ಇಟ್ಟುಕೊಳ್ಳೋಣ. ಏನಂತೀರಿ? ನಿಮ್ಗೇನನ್ನಿಸ್ತು? ಕಾಮೆಂಟ್ ಮಾಡಿ ಈಗಲೇ.